ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ವಿಷ್ಣುವನ್ನು ಬುಧವಾರದ ದಿವಸ, ಶನಿವಾರ ದಿವಸ ಅರ್ಚನೆಯನ್ನು ಮಾಡ್ತೀವಿ. ನಾವು ಶಿವನನ್ನು ಸೋಮವಾರದ ದಿವಸ, ಭಾನುವಾರದ ದಿವಸ ಅರ್ಚನೆಯನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾನೇ ಹೇಳಿದ್ದೇನೆ. ಹೀಗೆ ಅದೇ ಬ್ರಹ್ಮನನ್ನು ನಾವು ಗುರುವಾರದ ದಿವಸ ಬ್ರಹ್ಮನಿಗೆ ಒಂದು ಪರ್ಯಾಯವಾಗಿ ಗುರುವನ್ನು ಆರಾಧಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ವಾರ ಅಂತಂದರೆ ಅದು ಗುರುವಾರ ಅಂಥೇಳಿ ಹೇಳ್ಬೋದು. ಅದರಲ್ಲಿ ಒಂದು ವಿಶೇಷವಾಗಿ ಗುರುವಾರ ಅಂತಂದರೆ ಇನ್ನು ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಇನ್ನಿತರ ಗುರುಗಳನ್ನು ಆರಾಧಿಸುವುದಕ್ಕೆ ವಿಶೇಷವಾಗಿರತಕ್ಕಂತಹ ದಿವಸ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಆ ಗುರುವಿನನ್ನು ನಾವು ಕೆಲವೊಂದು ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ಗುರುವಾರದ ದಿವಸ ಅರ್ಚನೆಯನ್ನು ಮಾಡಿದರೆ, ಗುರುವಾರದ ದಿವಸ ನಿರ್ದಿಷ್ಟವಾದಂತಹ ಸ್ತೋತ್ರಗಳನ್ನು ಪಠನವನ್ನು ಮಾಡಿದರೆ, ಗುರುವಾರದ ದಿವಸ ನಾವು ಕೆಲವೊಂದು ಸ್ತೋತ್ರ ಸಾಹಿತ್ಯ ಅಥವಾ ಗುರುಚರಿತ್ರೆ ಇರ್ಬೋದು, ಗುರುವಿನ ಚರಿತ್ರೆಯನ್ನು, ಪುರಾಣವನ್ನು ಕಥೆಯನ್ನು ಹೇಳತಕ್ಕಂತಹ ಯಾವುದೇ ಗ್ರಂಥಗಳಿರ್ಬೋದು, ಇದನ್ನು ನಾವು ಪಠನೆಯನ್ನು ಮಾಡುವುದರಿಂದ, ಗುರುವಿನ ದೇವಾಲಯಕ್ಕೆ ಗುರುಕ್ಷೇತ್ರಕ್ಕೆ ಭೇಟಿಯನ್ನು ನೀಡುವುದರಿಂದ, ಪ್ರತಿಯೊಂದು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ಮತಕ್ಕೂ ಪ್ರತಿಯೊಂದು ಜಾತಿಯವರಿಗೂ ಕೂಡ ಅವರದ್ದೇ ಕುಲಗುರುಗಳು ಅಂತ ಹೇಳಿ ಇರ್ತಾರೆ. ಅಂತಹ ಕುಲಗುರುಗಳನ್ನು ಅವತ್ತಿನ ದಿವಸ ನಾವು ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ಗುರುವಾರದ ದಿವಸ ಅನ್ನತಕ್ಕಂಥದ್ದು ಅವರ ಜೀವನದಲ್ಲಿ ಸಾರ್ಥಕವಾಗುತ್ತೆ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಗುರುವಿನ ಒಂದು ವಿಶೇಷವಾದಂತಹ ದರ್ಶನ, ಗುರು ದೇವಾಲಯಕ್ಕೆ ಹೋಗತಕ್ಕಂಥದ್ದು, ಗುರುವಿನ ಬೋಧನೆಗಳನ್ನು ನಾವು ಅನುಸರಿಸ್ತಕ್ಕಂಥದ್ದು ಗುರುವಾರದ ದಿವಸ ವಿಶೇಷವಾಗಿ ಮಾಡಬೇಕು. ಆದರೆ ಈಗ ಸಾಮಾನ್ಯವಾಗಿ ಈ ಗುರುವಾರದ ದಿವಸ ಒಂದು ನಿರ್ದಿಷ್ಟವಾದಂತಹ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗುರುಗಳನ್ನೇ ಆರಾಧಿಸಬೇಕು ಅನ್ನತಕ್ಕಂಥ, ಗುರುವಾರ ಅಂದರೆ ಹಾಗೆ ಅಂತ ಆಗೋಗಿಬಿಟ್ಟಿದೆ. ಹಾಗೇನೂ ಇಲ್ಲ. ನೀವು ಯಾವುದೇ ಆದರೂ ಗುರುವಾರ ಅಂದರೆ ದತ್ತಾತ್ರೇಯ ಸ್ವಾಮಿಯನ್ನು ನಾವು ವಿಶೇಷವಾಗಿ ಅವತ್ತಿನ ದಿವಸ ಪೂಜೆಯನ್ನು ಮಾಡಿದರೆ ಅದು ಇಷ್ಟಾರ್ಥಗಳು ಈಡೇರುತ್ತೆ ಅನ್ನತಕ್ಕಂಥ ಗುರುಚರಿತ್ರೆಯಲ್ಲಿ ಬರುತ್ತೆ. ಇನ್ನಿತರ ನಮ್ಮದೇ ಆಗಿರತಕ್ಕಂತಹ ಒಂದು ವಿಶೇಷವಾಗಿ ತಪಶ್ಶಕ್ತಿಯನ್ನು ಹೊಂದಿರತಕ್ಕಂತಹ ಗುರುವನ್ನು ನಾವು ಆ ದಿವಸದಲ್ಲಿ ಅರ್ಚನೆಯನ್ನು, ಆರಾಧನೆಯನ್ನು ಮಾಡಿ ಅವರ ದರ್ಶನವನ್ನು ಪಡೆಯತಕ್ಕಂಥದ್ದು ನಾವು ವಿಶೇಷವಾಗಿ ಗುರುವಾರದ ದಿವಸ ಮಾಡಬೇಕು. ಯಾವುದೇ ಒಂದು ನಿರ್ದಿಷ್ಟ ಮತಕ್ಕೆ ಸಂಬಂಧಪಟ್ಟಂತಹದ್ದೇ ಗುರುವಾರ ಅಲ್ಲ. ಇದರಿಂದ ಗುರುಗಳನ್ನು ನಮಗೆ ವಿದ್ಯೆಯನ್ನು ಕಲಿಸಿರತಕ್ಕಂಥವ್ರು, ಮಂತ್ರೋಪದೇಶವನ್ನು ಕೊಟ್ಟಿರತಕ್ಕಂಥವ್ರು, ನಮ್ಮ ಕುಲಕ್ಕೆ ಅಥವಾ ನಮ್ಮ ಯಾವುದೊಂದು ವರ್ಣಕ್ಕೆ ಸಂಬಂಧಪಟ್ಟಂತಹ ಗುರುಗಳು ಯಾರಿದ್ದರೂ ಕೂಡ ಅವರನ್ನು ನಾವು ಅನುಸರಿಸಿ ಅವರ ಬೋಧನೆಗಳನ್ನು ಮನನವನ್ನು ಮಾಡತಕ್ಕಂತಹದ್ದರ ಮೂಲಕ ಗುರುವಾರವನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ಹೇಳಿದೆ. ಒಟ್ಟಿನಲ್ಲಿ ಗುರುವಾರ ದಿವಸ ಮಂಗಳ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು ಅಂತ. ಯಾಕೆಂದರೆ ಗುರು ಒಳ್ಳೆಯದನ್ನೇ ಹೇಳ್ತಾನೆ. ಗುರು ಕೆಟ್ಟ ದಾರಿಗೆ ತೆಗೆದುಕೊಂಡು ಹೋಗತಕ್ಕಂಥ ಗುರು ಅಂತ ಆಗುವುದಿಲ್ಲ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತೇಳಿ ಹೇಳ್ತಾರೆ. ಗುರು ಶ್ರೀಕೃಷ್ಣ ಉಪದೇಶ ಮಾಡಿರ್ತಕ್ಕಂತಹ ಭಗವದ್ಗೀತೆಯನ್ನು ಗುರುವಾರದ ದಿವಸ ನಾವು ಪಠನವನ್ನು ಮಾಡಿದರೆ, ಅದನ್ನು ಓದಿದರೆ, ಅದರ ಅರ್ಥವನ್ನು ನಾವು ತಿಳಿದುಕೊಂಡ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳೇ ಆಗುತ್ತೆ. ಯಾವುದ್ಯಾವುದು ಗುರುಗಳನ್ನು ನಾವು ಅನುಸರಿಸುವುದಕ್ಕಿಂತ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಕ್ಕಂತಹ ಜಗತ್ತಿಗೆ ಗುರುವಾಗಿರತಕ್ಕಂತಹ ಕೃಷ್ಣನ ಬೋಧನೆಗಳನ್ನು ನಾವು ತಿಳಿದುಕೊಂಡ್ರೆ ಅದರ ದಾರಿಯ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳತಕ್ಕಂಥದ್ದನ್ನು ಗುರುವಾರದ ದಿವಸ ಮಾಡುವುದರಿಂದ ಗುರುವಾರ ಹೆಚ್ಚು ಸಾರ್ಥಕವಾಗುತ್ತೆ ಅಂತೇಳಿ ಹೇಳಬಹುದು. ಯಾವುದೋ ದಾರಿ ತಪ್ಪಿಸ್ತಕ್ಕಂತಹ ಗುರುಗಳನ್ನು ನೋಡ್ತಕ್ಕಂಥದ್ದಲ್ಲ. ಯಾರಿಗೆ ಸರಿಯಾದ ಗುರು ಅಂದರೆ ಗುರುವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೂ ಕೂಡ ಕೆಲವೊಂದು ನಿರ್ದಿಷ್ಟವಾದಂತಹ ಕ್ರಮಗಳನ್ನು ನಾವು ನೋಡಿ ಪರೀಕ್ಷಿಸಿ ಸರಿಯಾದ ಗುರುವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇಲ್ಲದೆ ಯಾಕೆಂದರೆ ಗುರು ಇದ್ದರೆ ಸರಿಯಾದ ಗುರಿಯನ್ನು ತೋರಿಸ್ತಾರೆ. ಗುರುವೇ ಸರಿ ಇಲ್ಲದೇ ಇದ್ದರೆ, ಅವನಿಗೆ ಶಾಸ್ತ್ರಜ್ಞಾನ ಇಲ್ಲದೇ ಇದ್ದರೆ ಸರಿಯಾದ ದಾರಿಯನ್ನು ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಅವನ ಗುರುವಿನ ಪತನದೊಂದಿಗೆ ಶಿಷ್ಯನ ಪತನವು ಕೂಡ ಜೊತೆಯಲ್ಲೇ ಆಗಿಬಿಡುತ್ತೆ. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಗುರುವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಗುರುವಾರದ ದಿವಸ ನಿರ್ದಿಷ್ಟವಾದಂತಹ ಗುರು ಚರಿತ್ರ ಪಾರಾಯಣ ಮಾಡತಕ್ಕಂಥದ್ದು, ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಪಾರಾಯಣವನ್ನು ಮಾಡತಕ್ಕಂಥದ್ದು, ಅಥವಾ ನಮ್ಮ ಮತಕ್ಕೆ ಸಂಬಂಧಪಟ್ಟಂತಹ ಗುರುವಿನ ಒಂದು ಸನ್ನಿಧಿಗೆ ಹೋಗಿ ಅಲ್ಲಿ ಸೇವೆಯನ್ನು ಮಾಡತಕ್ಕಂಥದ್ದು, ಇವೆಲ್ಲ ಗುರುವಾರದ ದಿವಸ ನಾವು ಮಾಡಬೇಕಾಗಿರತಕ್ಕಂಥದ್ದು. ಇನ್ನು ನಿರ್ದಿಷ್ಟವಾಗಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಇತ್ತೀಚೆಗೆ ಅಂದರೆ ಕಲಿಯುಗದಲ್ಲೆಲ್ಲ ಗುರುಗಳೆಲ್ಲ ಜಾಸ್ತಿ ಆಗಿರತಕ್ಕಂಥದ್ದು. ಆದರೆ ಹಿಂದಿನ ಕಾಲದಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಗುರುವಾರ ದಿವಸ ಏನು ಮಾಡಬೇಕು, ಧರ್ಮಕ್ರಿಯಾ ಪೌಷ್ಟಿಕ ಯಜ್ಞ ವಿದ್ಯಾ ಅಂತೇಳಿ ಹೇಳಿದ್ದಾರೆ. ಧರ್ಮಕ್ರಿಯೆಗಳನ್ನು ಗುರುವಾರದ ದಿವಸ ನಾವು ಮಾಡುವುದರಿಂದ, ಅಂದರೆ ನಾವು ಈ ಭಾನುವಾರದಿಂದ ಶನಿವಾರದವರೆಗೆ
ಇರತಕ್ಕಂತಹ ಪ್ರತಿಯೊಂದು ದಿನದಲ್ಲಿಯೂ ಕೂಡ ಬುಧವಾರ, ಗುರುವಾರ, ಶುಕ್ರವಾರ, ಸೋಮವಾರ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ, ಒಂದು ವಿದ್ಯಾರಂಭ ಇರಬಹುದು, ಅಕ್ಷರಾರಂಭ ಇರಬಹುದು, ಗೃಹ ಪ್ರವೇಶ ಇರಬಹುದು, ಗೃಹಾರಂಭ ಇರಬಹುದು, ಬ್ರಹ್ಮೋಪದೇಶ, ಇನ್ನಿತರ ಮಂತ್ರೋಪದೇಶವನ್ನು ತೆಗೆದುಕೊಳ್ಳುವುದಕ್ಕಿರಬಹುದು, ಅಥವಾ ಮದುವೆ ಅಥವಾ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನು ಮಾಡುವುದಕ್ಕೆ ಗುರುವಾರ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ವಾರ ಶುದ್ಧಿ ಇರುತ್ತೆ ಅವತ್ತು ಅಂತ ಹೇಳಿ ಅರ್ಥ. ನೀವೇನೂ ನೋಡಬೇಕಾಗಿಲ್ಲ. ಶನಿವಾರ, ಮಂಗಳವಾರ ಅಂದರೆ ಎಲ್ಲರೂ ಹಿಂದೆ ಬೀಳ್ತಾರೆ. ಗುರುವಾರದ ದಿವಸ ನೀವು ಹಿಂದೆ ಮುಂದೆ ನೋಡಬೇಕಾಗಿಯೇ ಇಲ್ಲ. ವಾರ ಶುದ್ಧಿ ಅವತ್ತು ಇದ್ದೇ ಇರುತ್ತೆ. ಏನೇ ಶುಭ ಕಾರ್ಯಗಳನ್ನು ಅವತ್ತು ಮಾಡಿದರೂ ಕೂಡ ಅದು ನಮಗೆ ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಅಷ್ಟು ಗುರುವಾರಕ್ಕೆ ಇರತಕ್ಕಂತಹ ಶಕ್ತಿ. ಆದ್ದರಿಂದ ಧರ್ಮಕ್ರಿಯಾ ಅಂದರೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಚರಣೆಗಳನ್ನು ಗುರುವಾರದ ದಿವಸ ನೀವು ಪ್ರಾರಂಭ ಮಾಡುವುದರಿಂದ ಅದರಲ್ಲಿ ಯಶಸ್ಸನ್ನು ಗಳಿಸುತ್ತೀರಾ. ಪೌಷ್ಟಿಕ ಕರ್ಮಗಳು ಅಂಥೇಳಿ, ಪೌಷ್ಟಿಕ ಕರ್ಮಗಳು ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ ಕರ್ಮಗಳು ಅಂಥೇಳಿ 3 ವಿಧವಾದಂತಹ ಕರ್ಮಗಳು ಇರುತ್ತೆ. ನಿತ್ಯ ಕರ್ಮಗಳು ಅಂತಂದರೆ ನಾವು ಪ್ರತಿನಿತ್ಯ ಮಾಡತಕ್ಕಂತಹ ಕರ್ಮಗಳು, ದೇವರ ಪೂಜೆ ಇರ್ಬೋದು, ಸಂಧ್ಯಾ ವಂದನೆ ಇರ್ಬೋದು, ಅಥವಾ ದೇವರ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ನಿತ್ಯ ಕರ್ಮಗಳು ಅಂಥೇಳಿ ಕರೆಸಿಕೊಳ್ಳುತ್ತೆ. ಆಮೇಲೆ ಕಾಮ್ಯ ಕರ್ಮಗಳು, ನಮ್ಮ ವಿಶೇಷವಾದಂತಹ ಬಯಕೆಯನ್ನು, ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾವು ಭಗವಂತನನ್ನು ಯಜ್ಞ ರೂಪದಲ್ಲಿರ್ಬೋದು, ವ್ರತ ರೂಪದಲ್ಲಿರಬಹುದು, ಅದನ್ನು ನಾವು ಆಚರಿಸಿದಾಗ ಅವೆಲ್ಲವೂ ಕೂಡ ನಮ್ಮ ಕಾಮನೆಗಳನ್ನು ಈಡೇರಿಸುವುದಕ್ಕೋಸ್ಕರ ಅದಕ್ಕೆ ಕಾಮ್ಯ ಕರ್ಮಗಳು ಅಂಥೇಳಿ ಹೇಳ್ತಾರೆ. ಅದರಲ್ಲಿ ನಾವು ಪೌಷ್ಟಿಕವಾದಂತಹ ಕರ್ಮಗಳು ಅಂದರೆ ನಮ್ಮ ಜೀವನಕ್ಕೆ, ನಮ್ಮ ಇರತಕ್ಕಂತಹ ಸಮಸ್ಯೆಗೆ ಅಥವಾ ಕುಟುಂಬ ಅಭಿವೃದ್ಧಿಯಾಗಬೇಕಾದರೆ ಪುಷ್ಟಿಯನ್ನು ಕೊಡತಕ್ಕಂತಹ ಪೌಷ್ಟಿಕ ಕರ್ಮಗಳು ಏನಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಏನೋ ನವಗ್ರಹ ದೋಷಗಳು ಇದ್ದರೆ ಆ ನವಗ್ರಹ ಶಾಂತಿಯನ್ನು, ನವಗ್ರಹ ಪೂಜೆಯನ್ನು ಗುರುವಾರದ ದಿವಸ ನೀವು ಮಾಡಿದರೆ ಅದು ಹೆಚ್ಚಿನ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಅದಕ್ಕೆ ಪೌಷ್ಟಿಕ ಕರ್ಮ ಅಂತೇಳಿ ಹೇಳ್ತಾರೆ. ಇನ್ನು ಯಾವುದೋ ಒಂದು ರೋಗ ಇರುತ್ತೆ, ರೋಗ ವಾಸಿಯಾಗಬೇಕಾದರೆ ಅದಕ್ಕೆ ಕೆಲವೊಂದು ಶಾಂತಿ ಕರ್ಮಗಳನ್ನು ನಾವು ಆಚರಿಸಿಕೊಳ್ಳಬೇಕಾಗುತ್ತೆ. ಕಂಟಕ, ಸಂಧಿಕಾಲ ಇಂತಹದ್ದೆಲ್ಲ ಇದ್ದಾಗ ಅಂತಹ ಸಂದರ್ಭದಲ್ಲಿ ಗುರುವಾರದ ದಿವಸ ನಾವು ಪೌಷ್ಟಿಕ ಕರ್ಮಗಳನ್ನು, ಕುಜರಾಹು ಶಾಂತಿ ಇರ್ಬೋದು, ಶುಕ್ರಾದಿತ್ಯ ಸಂಧಿ ಶಾಂತಿ ಇರ್ಬೋದು, ಶನಿ ಶಾಂತಿ ಇರ್ಬೋದು, ಅಥವಾ ರಾಹು ಬೃಹಸ್ಪತಿ ಸಂಧಿ ಶಾಂತಿ, ಇದೆಲ್ಲ ಜೀವನದಲ್ಲಿ ಆಗಾಗ ಬರುತ್ತೆ. ಮಧ್ಯದಲ್ಲಿ ಕಂಟಕಗಳು ನಮಗೆ ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ತೊಂದರೆಗಳನ್ನು, ಕಷ್ಟಗಳನ್ನು ಎಲ್ಲ ಕೊಟ್ಟು ಬರುತ್ತೆ. ಆರ್ಥಿಕವಾದ ಆಘಾತ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು, ಇಂತಹದ್ದು ನಮಗೆ ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ಆಘಾತಗಳು ಉಂಟಾಗಿಬಿಡುತ್ತೆ. ಇಂತಹದ್ದೆಲ್ಲ ನಾವು ನಿವಾರಣೆ ಮಾಡಿಕೊಳ್ಳಬೇಕಾದರೆ ಮೊದಲೇ ನಾವು ಅದನ್ನು ಆಚರಣೆಯನ್ನು ಮಾಡಿ ಆ ಮೂಲಕ ಅವುಗಳ ಪೌಷ್ಟಿಕ ಕರ್ಮಗಳು ಅಂತ ಹೇಳ್ತೀವಿ. ಇವನ್ನೆಲ್ಲ ನಾವು ಮಾಡತಕ್ಕಂಥದ್ದು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.